ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಗೆ ಸುಸ್ವಾಗತ. ಯಶಸ್ಸು ಆಕಸ್ಮಿಕವಾಗಿ ಸಿಗುವುದಿಲ್ಲ, ಅದು ಸರಿಯಾದ ತಯಾರಿ ಮತ್ತು ನಿರಂತರ ಪರಿಶ್ರಮದಿಂದ ಸಿಗುತ್ತದೆ ಎಂದು ಹೇಳುತ್ತಾ, ನಿಮ್ಮ ಪರೀಕ್ಷಾ ಯಶಸ್ಸಿನ ಪಯಣದಲ್ಲಿ ನಿಮ್ಮ ಜೊತೆಗಿರುವ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಗೆ ಸ್ವಾಗತ ಕೋರುತ್ತಿದ್ದೇನೆ. ಈ ಚಾನಲ್ನಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳ ಪ್ರಮುಖ ಪ್ರಶ್ನೋತ್ತರಗಳು, ನೋಟ್ಸು ಮತ್ತು ಪರೀಕ್ಷಾ ತಯಾರಿ ವಿಡಿಯೋಗಳನ್ನು ನೀಡಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು BCom 6th ಸೆಮಿಸ್ಟರ್ ಇ-ಕಾಮರ್ಸ್ ಈ ವಿಷಯದ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಆದಂತಹ 5 ಮಾರ್ಕಸ್ 10 ಮಾರ್ಕಸ್ ಪ್ರಶ್ನೆ ಉತ್ತರಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕಲಿಯಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇವಾಗ ಪ್ರಶ್ನೆ 1, ವಾಟ್ ಈಸ್ ಇ-ಕಾಮರ್ಸ್? ಎಕ್ಸ್ಪ್ಲೇನ್ ಇಟ್ಸ್ ಫ್ಯೂಚರ್ಸ್. E-commerce refers to buying and selling goods and services through the electronic networks, especially the internet. Its features: global reach, 24/7 availability, fast transactions, lower operating cost, electronic payment system. ಸೊ ಇವಾಗ ಕನ್ನಡದಲ್ಲಿ ನೋಡೋಣ. ಇ-ಕಾಮರ್ಸ್ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿ. ಇಂಟರ್ನೆಟ್ ಮೂಲಕ ಸರಕು ಮತ್ತು ಸೇವೆಗಳು ಖರೀದಿ ಹಾಗೂ ಮಾರಾಟವನ್ನು ಇ-ಕಾಮರ್ಸ್ ಎಂದು ಕರೆಯುತ್ತೇವೆ. ಇದರ ಲಕ್ಷಣಗಳು ನೋಡುವುದಾದರೆ ಜಾಗತಿಕ ವ್ಯಾಪ್ತಿ, 24/7 ಸೇವೆ, ವೇಗವಾದ ವ್ಯವಹಾರ, ಕಡಿಮೆ ವೆಚ್ಚ, ಎಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆ. ಇವಾಗ ಪ್ರಶ್ನೆ 2 ನೋಡೋಣ. ಎಕ್ಸ್ಪ್ಲೇನ್ ದಿ ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್. ಸೊ ಫಸ್ಟ್ ಒನ್, ಸೇವ್ ದಿ ಟೈಮ್. ಸೆಕೆಂಡ್, ರೆಡ್ಯೂಸಸ್ ದಿ ಬಿಸ್ನೆಸ್ ಕಾಸ್ಟ್. ಥರ್ಡ್, ಪ್ರೊವೈಡ್ ಗ್ಲೋಬಲ್ ಮಾರ್ಕೆಟ್ ಆಕ್ಸೆಸ್. ಫೋರ್ತ್, ಕನ್ವೀನಿಯಂಟ್ ಶಾಪಿಂಗ್. ಫಿಫ್ತ್, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ಇ-ಕಾಮರ್ಸ್ನ ಪ್ರಯೋಜನಗಳನ್ನು ವಿವರಿಸಿ. ಒಂದನೇದು ಸಮಯ ಉಳಿತಾಯವಾಗುತ್ತದೆ. ಎರಡನೇದು ವ್ಯವಹಾರದ ವೆಚ್ಚ ಕಡಿಮೆಯಾಗುತ್ತದೆ. ಮೂರನೇದು ಜಾಗತಿಕ ಮಾರುಕಟ್ಟೆಯಲ್ಲಿ ತಲುಪಬಹುದು. ನಾಲ್ಕನೇದು ಸುಲಭ ಖರೀದಿ ಸಾಧ್ಯ. ಐದನೇದು ಹೆಚ್ಚಿನ ಉತ್ಪನ್ನಗಳನ್ನು ಆಯ್ಕೆ ಮಾಡಲು ಲಭ್ಯವಾಗಿದೆ. ಇವಾಗ ಪ್ರಶ್ನೆ 3, ಡಿಸ್ಟಿಂಗ್ವಿಶ್ ಬಿಟ್ವೀನ್ B2B ಆ್ಯಂಡ್ B2C ಇನ್ ಇ-ಕಾಮರ್ಸ್. ಇಲ್ಲಿ B2B ಮತ್ತು B2C ಇ-ಕಾಮರ್ಸ್ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವಾಗ ಇಂಗ್ಲೀಷ್ನಲ್ಲಿ ಆನ್ಸರ್ಸ್ ನೋಡೋಣ. B2B ಮೀನ್ಸ್ ಬಿಸ್ನೆಸ್ ಟು ಬಿಸ್ನೆಸ್, ಅದೇ B2C ಮೀನ್ಸ್ ಬಿಸ್ನೆಸ್ ಟು ಕನ್ಸ್ಯೂಮರ್. ಇನ್ B2B ಟ್ರಾನ್ಸಾಕ್ಷನ್ ಬಿಟ್ವೀನ್ ಕಂಪ್ನೀಸ್, ಅದೇ ಇನ್ B2C ಒಳಗೆ ಟ್ರಾನ್ಸಾಕ್ಷನ್ ಬಿಟ್ವೀನ್ ಕಂಪ್ನಿ ಆ್ಯಂಡ್ ಕಸ್ಟಮರ್. ಇನ್ B2B ಲಾರ್ಜ್ ವ್ಯಾಲ್ಯೂಮ್, ಇನ್ B2C ಸ್ಮಾಲ್ ವ್ಯಾಲ್ಯೂಮ್. ಇನ್ ಎಕ್ಸಾಂಪಲ್ ಫಾರ್ B2B ಇಂಡಿಯಾ ಮಾರ್ಟ್, ಎಕ್ಸಾಂಪಲ್ ಫಾರ್ B2C ಅಮೆಜಾನ್. ಅದನ್ನೇ ಕನ್ನಡದಲ್ಲಿ ನೋಡೋಣ. B2B ಅಂದರೆ ವ್ಯವಹಾರದಿಂದ ವ್ಯವಹಾರಕ್ಕೆ, B2C ಅಂದರೆ ವ್ಯವಹಾರದೊಂದಿಗೆ ಗ್ರಾಹಕರಿಗೆ. ಇಲ್ಲಿ B2B ಒಳಗೆ ಏನೈತಿ, ಕಂಪ್ನಿಗಳ ನಡುವೆ ಇರ್ತೈತಿ. ಅದೇ B2C ಒಳಗೆ ಏನೈತಿ, ಕಂಪ್ನಿ ಮತ್ತು ಗ್ರಾಹಕರ ನಡುವೆ ಇರ್ತೈತಿ. ಇದು B2B ಏನೈತಿ, ದೊಡ್ಡ ಪ್ರಮಾಣ ಐತಿ. ಅದೇ B2C ಏನೈತಿ, ಸಣ್ಣ ಪ್ರಮಾಣ ಐತಿ. ಇಲ್ಲಿ B2B ಒಳಗೆ ಉದಾಹರಣೆ ನೋಡೋದಾದರೆ ಇಂಡಿಯನ್ ಮಾರ್ಟ್, ಅದೇ B2C ಒಳಗೆ ಉದಾಹರಣೆ ನೋಡೋದಾದರೆ ಅಮೆಜಾನ್. ಈಗ ಫೋರ್ತ್ ಕ್ವಶನ್, ವಾಟ್ ಈಸ್ ಎ ಡಿಜಿಟಲ್ ವ್ಯಾಲೆಟ್? ಡಿಜಿಟಲ್ ವ್ಯಾಲೆಟ್ ಎಂದರೇನು? A digital wallet is an electronic application that stores payment information and allows users to make online transactions. Like examples, ಅಂದರೆ ಡಿಜಿಟಲ್ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿ ಪಾವತಿ ಮಾಡಲು ಬಳಸುವ ವ್ಯವಸ್ಥೆಯನ್ನು ನಾವು ಏನಂತೀವಿ, ಡಿಜಿಟಲ್ ವ್ಯಾಲೆಟ್ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ ನೋಡೋದಾದರೆ ಗೂಗಲ್ ಪ್ಲೇ, ಫೋನ್ಪೇ, ಪೇಟಿಎಮ್. ಫಿಫ್ತ್ ಕ್ವಶನ್, ವಾಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್? ಇಂಟರ್ನೆಟ್ ಬ್ಯಾಂಕಿಂಗ್ ಎಂದರೇನು? Internet banking allows customers to perform banking activities through the internet without using a bank branch. ಬ್ಯಾಂಕ್ಗೆ ಹೋಗದೆ ಇಂಟರ್ನೆಟ್ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಬಳಸುವ ವ್ಯವಸ್ಥೆಯನ್ನು ನಾವು ಏನಂತೀವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಎಂದು ಕರಿತೀವಿ. ಸೊ ಇದ್ರ ಸರ್ವಿಸ್ ನೋಡಿದರೆ ಫಂಡ್ ಟ್ರಾನ್ಸ್ಫರ್, ಬ್ಯಾಲೆನ್ಸ್ ಎನ್ಕ್ವೈರಿ, ಬಿಲ್ ಪೇಮೆಂಟ್, ಅಕೌಂಟ್ ಸ್ಟೇಟ್ಮೆಂಟ್. ಹಣ ವರ್ಗಾವಣೆ, ಬ್ಯಾಲೆನ್ಸ್ ಪರಿಶೀಲನೆ, ಬಿಲ್ ಪಾವತಿ ಮತ್ತು ಖಾತೆಯ ವಿವರ ಬಗ್ಗೆ ನಾವು ಏನಂತೀವಿ, ಇಲ್ಲಿ ತಿಳ್ಕೊತೀವಿ. ಸಿಕ್ಸ್ ಕ್ವಶನ್, ವಾಟ್ ಈಸ್ ಡಿಜಿಟಲ್ ಸಿಗ್ನೇಚರ್? ಡಿಜಿಟಲ್ ಸಹಿ ಎಂದರೇನು? ಎ ಡಿಜಿಟಲ್ ಸಿಗ್ನೇಚರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಮೆಥಡ್ ಯೂಸ್ ಟು ವೆರಿಫೈ ದಿ ಅಥೆಂಟಿಸಿಟಿ ಆಫ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್. ಇಟ್ಸ್ ಬೆನಿಫಿಟ್ಸ್: ಫಸ್ಟ್ ಒನ್ ಸೆಕ್ಯೂರಿಟಿ, ಸೆಕೆಂಡ್ ಒನ್ ಅಥೆಂಟಿಕೇಶನ್, ಥರ್ಡ್ ಒನ್ ಲೀಗಲ್ ವ್ಯಾಲಿಡಿಟಿ, ಫೋರ್ತ್ ಒನ್ ಪ್ರಿವೆಂಟ್ಸ್ ಫ್ರಾಡ್. ಸೊ ಅದನ್ನೇ ಕನ್ನಡದಲ್ಲಿ ಉತ್ತರ ನೋಡೋಣ. ಎಲೆಕ್ಟ್ರಾನಿಕ್ಗಳ ದಾಖಲೆಗಳ ನೈಜತೆಯನ್ನು ದೃಢೀಕರಿಸಲು ಬಳಸುವ ಎಲೆಕ್ಟ್ರಾನಿಕ್ ಸಹಿಯನ್ನು ಡಿಜಿಟಲ್ ಸಹಿ ಎಂದು ಕರೆಯುತ್ತೇವೆ. ಇದರ ಪ್ರಯೋಜನಗಳು ನೋಡುವುದಾದರೆ ಭದ್ರತೆ, ದೃಢೀಕರಣ, ಕಾನೂನು ಮಾನ್ಯತೆ, ಮೋಸವನ್ನು ತಡೆಗಟ್ಟುವುದು.
ಸೆವೆಂತ್ ಕ್ವಶನ್, ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ? ಸೈಬರ್ ಸೆಕ್ಯೂರಿಟಿ ಎಂದರೇನು? ಸೈಬರ್ ಸೆಕ್ಯೂರಿಟಿ is the protection of computers, networks and data from unauthorized access and cyber attacks. Let's see measures. First one, antivirus. Second one, firewall. Third one, strong password. Fourth one, encryption. ಸೊ ಕಂಪ್ಯೂಟರ್ ಜಾಲ ಮತ್ತು ಡೇಟಾವನ್ನು ಸೈಬರ್ ದಾಳಿಗಳಿಂದ ರಕ್ಷಿಸಲು ಕ್ರಮಗಳನ್ನು ಸೈಬರ್ ಭದ್ರತೆ ಎಂದು ಕರೆಯುತ್ತೇವೆ. ಇದರ ಕ್ರಮಗಳು ನೋಡೋದಾದರೆ ಆ್ಯಂಟಿವೈರಸ್, ಫೈರ್ವಾಲ್, ಬಲವಾದ ಪಾಸ್ವರ್ಡ್ ಮತ್ತು ಎನ್ಕ್ರಿಪ್ಷನ್. 8th ಕ್ವಶನ್, ಎಕ್ಸ್ಪ್ಲೇನ್ ದಿ ಲಿಮಿಟೇಷನ್ಸ್ ಆಫ್ ಇ ಕಾಮರ್ಸ್. ಇ ಕಾಮರ್ಸ್ನ ಮಿತಿಗಳನ್ನು ವಿವರಿಸಿ ಕೇಳಿದ್ದಾರೆ. ಫಸ್ಟ್ ಒನ್, ಸೆಕ್ಯೂರಿಟಿ ರಿಸ್ಕ್. ಸೆಕೆಂಡ್ ಒನ್, ಡಿಪೆಂಡೆನ್ಸ್ ಆನ್ ಇಂಟರ್ನೆಟ್. ಥರ್ಡ್ ಒನ್, ಲ್ಯಾಕ್ ಆಫ್ ಪರ್ಸನಲ್ ಇಂಟರ್ಯಾಕ್ಷನ್. ಫೋರ್ತ್ ಒನ್, ಟೆಕ್ನಿಕಲ್ ಪ್ರಾಬ್ಲಮ್ಸ್. ಫಿಫ್ತ್ ಒನ್, ಪಾಸಿಬಿಲಿಟಿ ಆಫ್ ಫ್ರಾಡ್. ಅದೇ ಇ ಕಾಮರ್ಸ್ನ ಮಿತಿಗಳನ್ನು ಕನ್ನಡದಲ್ಲಿ ನೋಡೋದಾದರೆ ಭದ್ರತಾ ಸಮಸ್ಯೆಗಳು, ಇಂಟರ್ನೆಟ್ ಅವಲಂಬನೆ, ವೈಯಕ್ತಿಕ ಸಂಪರ್ಕದ ಕೊರತೆ, ತಾಂತ್ರಿಕ ತೊಂದರೆಗಳು, ಮೋಸದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇವಾಗ 9th ಕ್ವಶನ್ ನೋಡೋಣ. ವಾಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್? ಎಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆ ಎಂದರೇನು? An electronic payment system enables users to make payments electronically without using cash. So let's see types. First one, credit card. Second one, debit card. Third one, UPI. Fourth one, net banking. Fifth one, digital wallet. ಸೊ ಅದನ್ನೇ ಕನ್ನಡದಲ್ಲಿ ನೋಡೋದಾದರೆ ನಗದು ಬಳಸದೆ ಇಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಹಣ ಪಾವತಿಸುವ ವ್ಯವಸ್ಥೆಯನ್ನು ನಾವು ಏನಂತೀವಿ? ಇಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆ ಅಂತೀವಿ. ಅದರ ವಿಧಗಳು ನೋಡೋದಾದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್, ಡಿಜಿಟಲ್ ವ್ಯಾಲೆಟ್. ಇವಾಗ 10ನೇ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಇಂಟರ್ನೆಟ್ ಇನ್ ಇ ಕಾಮರ್ಸ್. ಇ ಕಾಮರ್ಸ್ನಲ್ಲಿ ಇಂಟರ್ನೆಟ್ನ ಪಾತ್ರವನ್ನು ವಿವರಿಸಿ ಕೇಳಿದ್ದಾರೆ. ಫಸ್ಟ್ ಒನ್, ಫೆಸಿಲಿಟೀಸ್ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೆಕೆಂಡ್ ಒನ್, ಕನೆಕ್ಟ್ಸ್ ಗ್ಲೋಬಲ್ ಮಾರ್ಕೆಟ್ಸ್. ಥರ್ಡ್ ಒನ್, ಪ್ರೊವೈಡ್ ಪ್ರಾಡಕ್ಟ್ ಇನ್ಫಾರ್ಮೇಷನ್. ಫೋರ್ತ್ ಒನ್, ಸಪೋರ್ಟ್ಸ್ ಆನ್ಲೈನ್ ಪೇಮೆಂಟ್ಸ್. ಫಿಫ್ತ್ ಒನ್, ಎನೇಬಲ್ಸ್ ಫಾಸ್ಟ್ ಕಮ್ಯುನಿಕೇಷನ್. ಅದನ್ನೇ ಕನ್ನಡದಲ್ಲಿ ನೋಡೋದಾದರೆ ಫಸ್ಟ್ ಒನ್, ಖರೀದಿ ಮತ್ತು ಮಾರಾಟಕ್ಕೆ ಸಹಾಯ ಮಾಡುತ್ತದೆ. ಎರಡನೇದು, ಜಾಗತಿಕ ಮಾರುಕಟ್ಟೆಗಳನ್ನು ಸಂಪರ್ಕಿಸುತ್ತದೆ. ಮೂರನೇದು, ಉತ್ಪನ್ನ ಮಾಹಿತಿ ಒದಗಿಸುತ್ತದೆ. ನಾಲ್ಕನೇದು, ಆನ್ಲೈನ್ ಪಾವತಿ ನೆರವಾಗುತ್ತದೆ. ಐದನೇದು, ವೇಗವಾಗಿ ಸಂವಹನಕ್ಕೆ ಸಹಕಾರಿಯಾಗುತ್ತದೆ. ಸೊ ಇಲ್ಲಿವರೆಗೇನೈತೆ ನಾವು ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಪ್ರಶ್ನೆ ಮತ್ತು ಉತ್ತರಗಳು ನೋಡಿದ್ದೀವಿ. ಇವಾಗ 10 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಫಸ್ಟ್ ಒನ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್, ಫ್ಯೂಚರ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಇ ಕಾಮರ್ಸ್. ಇ ಕಾಮರ್ಸ್ನ ಅರ್ಥ, ಲಕ್ಷಣಗಳು, ಪ್ರಯೋಜನಗಳು ಮತ್ತು ಮಿತಿಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ಅದನ್ನು ನೋಡೋಣ. ಮೀನಿಂಗ್ ನೋಡೋಣ. ಇ ಕಾಮರ್ಸ್ refers to buying and selling goods and service through the internet and electronic networks. Let's see its features. First one, global reach. Second one, 24/7 availability. Third one, fast communication. Fourth one, electronic payment. Fifth one, reduced the cost. Sixth one, easy to access. Seventh one, wide market coverage. Eighth one, paperless transaction. Ninth one, customer convenience. 10th one, quick information exchange. ಸೊ ಅದನ್ನೇ ಅದರ ಅಡ್ವಾಂಟೇಜಸ್ ನೋಡೋದಾದರೆ ಫಸ್ಟ್, ಸೇವ್ಸ್ ಟೈಮ್, ಲೋ ಕಾಸ್ಟ್, ಗ್ಲೋಬಲ್ ಮಾರ್ಕೆಟ್ ಎಕ್ಸೆಸ್, ಬೆಟರ್ ಕಸ್ಟಮರ್ ಸರ್ವಿಸ್, ಇನ್ಕ್ರೀಸ್ಡ್ ಸೇಲ್ಸ್. ಸೊ ಅದರ ಲಿಮಿಟೇಷನ್ಸ್ ನೋಡೋದಾದರೆ ಫಸ್ಟ್ ಒನ್, ಸೆಕ್ಯೂರಿಟಿ ರಿಸ್ಕ್. ಸೆಕೆಂಡ್ ಒನ್, ಇಂಟರ್ನೆಟ್ ಡಿಪೆಂಡೆನ್ಸಿ. ಥರ್ಡ್ ಒನ್, ಟೆಕ್ನಿಕಲ್ ಪ್ರಾಬ್ಲಮ್ಸ್. ಫೋರ್ತ್ ಒನ್, ಲ್ಯಾಕ್ ಆಫ್ ಪರ್ಸನಲ್ ಕಾಂಟ್ಯಾಕ್ಟ್. ಫಿಫ್ತ್ ಒನ್, ಆನ್ಲೈನ್ ಫ್ರಾಡ್. ಸೊ ಅದನ್ನೇ ಇವಾಗ ಕನ್ನಡದಲ್ಲಿ ನೋಡೋಣ ಆನ್ಸರ್. ಇಂಟರ್ನೆಟ್ ಮೂಲಕ ಸರಕು ಮತ್ತು ಸೇವೆಗಳನ್ನು ಖರೀದಿ ಹಾಗೂ ಮಾರಾಟವನ್ನು ನಾವು ಏನಂತೀವಿ? ಇ ಕಾಮರ್ಸ್ ಕರಿತೀವಿ. ಇದರ ಲಕ್ಷಣಗಳು ನೋಡೋದಾದರೆ ಇದು ಜಾಗತಿಕ ವ್ಯಾಪ್ತಿಯನ್ನು ಹೊಂದಿದೆ. 24/7 ಸೇವೆ ಲಭ್ಯವಾಗಿದೆ. ವೇಗವಾದ ಸಂವಹನ ಹೊಂದಿದೆ. ಎಲೆಕ್ಟ್ರಾನಿಕ್ ಪಾವತಿಯಾಗಿದೆ. ಕಡಿಮೆ ವೆಚ್ಚ, ಸುಲಭ ಪ್ರವೇಶ, ವಿಶಾಲ ಮಾರುಕಟ್ಟೆಯಾಗಿದೆ. ಕಾಗದ ರಹಿತ ವ್ಯವಹಾರ ನಡೆಸಬಹುದು. ಗ್ರಾಹಕರ ಅನುಕೂಲತೆ, ವೇಗವಾಗಿ ಮಾಹಿತಿ ವಿನಿಮಯ ಮಾಡೋದು. ಸೊ ಈ ರೀತಿ ಏನೈತಿ ಲಕ್ಷಣಗಳದ್ದು ಏನೈತಿ ನಿಮ್ಮ 10 ಮಾರ್ಕಸಿಗೆ ಕೇಳಿದ್ರೆ ಏನು ಮಾಡಬೇಕು? ಇದ್ರ ಪಾಯಿಂಟ್ ಆಗಬೇಕು. ಇದ್ರದ್ದು ಏನೈತಿ ಒಂದೊಂದು ಲೈನ್ ಐತಿ, ಒಂದೊಂದು ಲೈನ್ ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಸಂಪೂರ್ಣವಾಗಿ 10 ಮಾರ್ಕಸ್ ಸಿಗ್ತೈತಿ. ಇದ್ರ ಪ್ರಯೋಜನಗಳು ನೋಡೋದಾದರೆ ಒಂದೇದೇನೈತಿ ಸಮಯ ಉಳಿತಾಯ ಆಗ್ತೈತಿ. ಸೆಕೆಂಡ್ ಒಂದು ಏನಾಗ್ತೈತಿ ಕಡಿಮೆ ವೆಚ್ಚ. ಮೂರನೇದು ಏನೋ ಜಾಗತಿಕ ಮಾರುಕಟ್ಟೆ. ನಾಲ್ಕನೇದು ಉತ್ತಮ ಗ್ರಾಹಕರ ಸೇವೆ ಒದಗಿಸುತ್ತದೆ. ಐದನೇದು ಏನೈತಿ ಮಾರಾಟ ಹೆಚ್ಚಳವಾಗುತ್ತದೆ. ಅದೇ ಇದರ ಮಿತಿಗಳು ನೋಡೋದಾದರೆ ಒಂದನೇದೇನೈತಿ ಭದ್ರತಾ ಅಪಾಯ. ಎರಡನೇದೇನೈತಿ ಇಂಟರ್ನೆಟ್ ಅವಲಂಬನೆ. ಮೂರನೇದೇನೈತಿ ತಾಂತ್ರಿಕ ತೊಂದರೆ. ನಾಲ್ಕನೇದೇನೈತಿ ವೈಯಕ್ತಿಕ ಸಂಪರ್ಕದ ಕೊರತೆ. ಐದನೇದೇನೈತಿ ಆನ್ಲೈನ್ ಮೋಸ. ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ವೇರಿಯಸ್ ಮಾಡೆಲ್ಸ್ ಆಫ್ ಇ ಕಾಮರ್ಸ್. ಇ ಕಾಮರ್ಸ್ನ ವಿವಿಧ ಮಾದರಿಗಳನ್ನು ವಿವರಿಸಿ ಕೇಳಿದ್ದಾರೆ. ಫಸ್ಟ್ ಒನ್, B2B, ಬಿಸ್ನೆಸ್ ಟು ಬಿಸ್ನೆಸ್. ಸೆಕೆಂಡ್ ಒನ್, B2C, ಬಿಸ್ನೆಸ್ ಟು ಕನ್ಸ್ಯೂಮರ್. ಥರ್ಡ್ ಒನ್, C2C, ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಫೋರ್ತ್ ಒನ್, C2B, ಕನ್ಸ್ಯೂಮರ್ ಟು ಬಿಸ್ನೆಸ್. ಫಿಫ್ತ್ ಒನ್, B2G, ಬಿಸ್ನೆಸ್ ಟು ಗೌರ್ಮೆಂಟ್. ಸಿಕ್ಸ್ತ್ ಒನ್, G2B, ಗೌರ್ಮೆಂಟ್ ಟು ಬಿಸ್ನೆಸ್. ಸೆವೆಂತ್ ಒನ್, G2C, ಗೌರ್ಮೆಂಟ್ ಟು ಸಿಟಿಜನ್.
8th one G2G, government to government. 9th one intra business commerce. 10th one mobile commerce, means m-commerce. So conclusion, these models help organizers and customers perform online transactions efficiency. ಸೊ ಅದನ್ನೇ ಕನ್ನಡದಲ್ಲಿ ಉತ್ತರ ನೋಡಿದರೆ ಒಂದನೇದೇನೈತಿ B2B ವ್ಯವಹಾರದಿಂದ ವ್ಯವಹಾರಕ್ಕೆ, ಎರಡನೇದು B2C ವ್ಯವಹಾರದಿಂದ ಗ್ರಾಹಕನಿಗೆ, ಮೂರನೇದು C2C ಗ್ರಾಹಕರ ನಡುವೆ, ನಾಲ್ಕನೇದೇನೈತಿ C2B ಗ್ರಾಹಕರಿಂದ ವ್ಯವಹಾರಕ್ಕೆ, ಐದನೇದೇನೈತಿ B2G ಐತಿ ವ್ಯವಹಾರದಿಂದ ಸರ್ಕಾರಕ್ಕೆ, ಆರನೇದೈತಿ G2B ಐತಿ ಸರ್ಕಾರದಿಂದ ವ್ಯವಹಾರಕ್ಕೆ, ಏಳನೇದೇನೈತಿ G2C ಐತಿ ಸರ್ಕಾರದಿಂದ ನಾಗರಿಕರಿಗೆ, ಎಂಟನೇದೇನೈತಿ G2G ಐತಿ ಸರ್ಕಾರದಿಂದ ಸರ್ಕಾರಕ್ಕೆ, ನೈನ್ತ್ ಒಂದೇನೈತಿ ಆಂತರಿಕ ವ್ಯವಹಾರ, ಹತ್ತನೇದೇನೈತಿ ಮೊಬೈಲ್ ಕಾಮರ್ಸ್. ಸೊ ಇವಾಗ ಮೂರನೇ ಪ್ರಶ್ನೆ ನೋಡೋಣ. ಎಕ್ಸ್ಪ್ಲೈನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್. ಎಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆಯನ್ನು ವಿವರಿಸಿ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಈಸ್ ಎ ಮೆಥಡ್ ಆಫ್ ಮೇಕಿಂಗ್ ಪೇಮೆಂಟ್ಸ್ ಎಲೆಕ್ಟ್ರಾನಿಕಲಿ ವಿತೌಟ್ ಕ್ಯಾಶ್. ಸೊ ಲೆಟ್ಸ್ ಸಿ ಟೈಪ್ಸ್: ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ವ್ಯಾಲೆಟ್, UPI, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಎಲೆಕ್ಟ್ರಾನಿಕ್ ಚೆಕ್, NEFT, RTGS. ಸೊ ಎಲೆಕ್ಟ್ರಾನಿಕ್ ಅದರದ್ದೇನೈತಿ 10th ಒನ್ ಐತಿ ಪೇಮೆಂಟ್ ಗೇಟ್ವೇ. ಅಡ್ವಾಂಟೇಜಸ್ ನೋಡೋದಾದರೆ ಫಾಸ್ಟ್ ಟ್ರಾನ್ಸಾಕ್ಷನ್ ಆಗೈತಿ, ಸೆಕ್ಯೂರಿಟಿ ಐತಿ, ಕನ್ವೀನಿಯನ್ಸ್ ಐತಿ. ಅದನ್ನು ಕನ್ನಡದಲ್ಲಿ ಆನ್ಸರ್ ನೋಡೋದಾದರೆ ನಗದು ಬಳಸದೆ ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಹಣ ಪಾವತಿಸುವ ವ್ಯವಸ್ಥೆಯನ್ನು ಎಲೆಕ್ಟ್ರಾನಿಕ್ ಪಾವತಿ ಎಂದು ಕರೆಯುತ್ತೇವೆ. ಇದರ ವಿಧಗಳು ನೋಡೋದಾದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ವ್ಯಾಲೆಟ್, UPI, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಚೆಕ್, NEFT, RTGS, ಪೇಮೆಂಟ್ ಗೇಟ್ವೇ. ಸೊ ಇದರ ಪ್ರಯೋಜನಗಳು ನೋಡೋದಾದರೆ ವೇಗವಾದ ವ್ಯವಹಾರ, ಭದ್ರತೆ, ಅನುಕೂಲತೆ. ಸೊ ಇವಾಗ ಪ್ರಶ್ನೆ 4 ನೋಡೋಣ. ಎಕ್ಸ್ಪ್ಲೈನ್ ಸೆಕ್ಯೂರಿಟಿ ಇಶ್ಯೂಸ್ ಇನ್ ಕಾಮರ್ಸ್ ಆ್ಯಂಡ್ ದೇರ್ ಸೊಲ್ಯೂಷನ್ಸ್. ಕಾಮರ್ಸ್ನ ಭದ್ರತಾ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ವಿವರಿಸೋದು ಕೇಳಿದ್ದಾರೆ. ಸೆಕ್ಯೂರಿಟಿ ಇಶ್ಯೂಸ್ ಯಾವ್ಯಾವ ಇರ್ತದೆ ನೋಡೋದಾದರೆ ಫಸ್ಟ್ ಒನ್ ಹ್ಯಾಕಿಂಗ್, ಸೆಕೆಂಡ್ ಒನ್ ವೈರಸ್ ಅಟ್ಯಾಕ್, ಥರ್ಡ್ ಒನ್ ಐಡೆಂಟಿಟಿ ಥೆಫ್ಟ್, ಫೋರ್ತ್ ಒನ್ ಡೇಟಾ ಬ್ರೇಚ್, ಫಿಫ್ತ್ ಒನ್ ಆನ್ಲೈನ್ ಫ್ರಾಡ್, ಸಿಕ್ಸ್ತ್ ಒನ್ ಫಿಶಿಂಗ್, ಸೆವೆಂತ್ ಒನ್ ಮಾಲ್ವೇರ್, ಏಯ್ತ್ ಒನ್ ಪಾಸ್ವರ್ಡ್ ಥೆಫ್ಟ್, ನೈನ್ತ್ ಒನ್ ಫೈನಾನ್ಷಿಯಲ್ ಫ್ರಾಡ್, 10th ಒನ್ ಅನ್ಆಥರೈಸ್ಡ್ ಎಕ್ಸೆಸ್. ಸೊ ಇಷ್ಟು ಸೊಲ್ಯೂಷನ್ಸ್ ನೋಡಿದರೆ put strong password, second one use firewall, third one antivirus software, fourth one encryption, fifth one digital signature. ಇವಾಗ ಕನ್ನಡದಲ್ಲಿ ನೋಡೋದಾದರೆ ಭದ್ರತಾ ಸಮಸ್ಯೆಗಳು ಯಾವ್ಯಾವ ಅಂದರೆ ಹ್ಯಾಕಿಂಗ್, ವೈರಸ್ ದಾಳಿ, ಗುರುತು ಕಳವು, ಡೇಟಾ ಸೋರಿಕೆ, ಆನ್ಲೈನ್ ಮೋಸ, ಫಿಶಿಂಗ್, ಮಾಲ್ವೇರ್, ಪಾಸ್ವರ್ಡ್ ಕಳವು, ಹಣಕಾಸು ಮೋಸ, ಅನಧಿಕೃತ ಪ್ರವೇಶ. ಇದಕ್ಕೆ ಪರಿಹಾರಗಳು ನೋಡೋದಾದರೆ ಬಲವಾದ ಪಾಸ್ವರ್ಡ್ ಇಡುವುದು, ಫೈರ್ವಾಲ್ ಯೂಸ್ ಮಾಡೋದು, ಆ್ಯಂಟಿವೈರಸ್ನ ಬಳಕೆ ಮಾಡೋದು, ಎನ್ಕ್ರಿಪ್ಷನ್ ಯೂಸ್ ಮಾಡೋದು, ಡಿಜಿಟಲ್ ಸಹಿ ಜಾಸ್ತಿ ಯೂಸ್ ಮಾಡೋದು. ಇವಾಗ ಫಿಫ್ತ್ ಕ್ವೆಶನ್ ನೋಡೋದಾದರೆ ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಇಂಟರ್ನೆಟ್ ಇನ್ ಕಾಮರ್ಸ್. ಕಾಮರ್ಸ್ನಲ್ಲಿ ಇಂಟರ್ನೆಟ್ನ ಪಾತ್ರವನ್ನು ವಿವರಿಸೋದು ಕೇಳಿದ್ದಾರೆ. ಇವಾಗ ಇಂಗ್ಲೀಷ್ನಲ್ಲಿ ಆನ್ಸರ್ಸ್ ನೋಡೋಣ. ಫಸ್ಟ್ ಒನ್ ಪ್ರೊವೈಡ್ಸ್ ಆನ್ಲೈನ್ ಮಾರ್ಕೆಟ್ ಪ್ಲೇಸ್, ಸೆಕೆಂಡ್ ಒನ್ ಎನೇಬಲ್ಸ್ ಕಮ್ಯುನಿಕೇಷನ್, ಥರ್ಡ್ ಒನ್ ಫೆಸಿಲಿಟೀಸ್ ಆನ್ಲೈನ್ ಪೇಮೆಂಟ್, ಫೋರ್ತ್ ಒನ್ ಸಪೋರ್ಟ್ಸ್ ಅಡ್ವರ್ಟೈಸಿಂಗ್, ಫಿಫ್ತ್ ಒನ್ ಪ್ರೊವೈಡ್ಸ್ ಪ್ರಾಡಕ್ಟ್ ಇನ್ಫಾರ್ಮೇಷನ್, sixth one connects global customers, seventh one improves business efficiency, eighth one enables order tracking, ninth one supports customer service, 10th one reduces transaction cost. ಸೊ ಕನ್ನಡದಲ್ಲಿ ನೋಡೋದಾದರೆ ಒಂದನೇದೇನೈತಿ ಆನ್ಲೈನ್ ಮಾರುಕಟ್ಟೆ ಒದಗಿಸುತ್ತದೆ, ಎರಡನೇದು ಸಂವಹನಕ್ಕೆ ನೆರವಾಗುತ್ತದೆ, ಮೂರನೇದು ಆನ್ಲೈನ್ ಪಾವತಿ ಸಹಕರಿಸುತ್ತದೆ, ನಾಲ್ಕನೇದು ಜಾಹೀರಾತಿಗೆ ಸಹಾಯ ಮಾಡುತ್ತದೆ, ಐದನೇದು ಉತ್ಪನ್ನ ಮಾಹಿತಿ ಒದಗಿಸುತ್ತದೆ, ಆರನೇದು ಜಾಗತಿಕ ಗ್ರಾಹಕರನ್ನು ಸಂಪರ್ಕಿಸುತ್ತದೆ, ಏಳನೇದು ವ್ಯವಹಾರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ, ಎಂಟನೇದು ಆರ್ಡರ್ ಟ್ರ್ಯಾಕಿಂಗ್ ಸಾಧ್ಯವಾಗುತ್ತದೆ, ಒಂಬತ್ತನೇದು ಗ್ರಾಹಕರ ಸೇವೆಗೆ ಸಹಾಯ ಮಾಡುತ್ತದೆ, ಹತ್ತನೇದು ವ್ಯವಹಾರದಿಂದ ವೆಚ್ಚ ಕಡಿಮೆಯಾಗುತ್ತದೆ. ಸೊ ಇವಾಗ 6th ಕ್ವೆಶನ್ ನೋಡೋಣ. ಎಕ್ಸ್ಪ್ಲೇನ್ ಡಿಜಿಟಲ್ ಸಿಗ್ನೇಚರ್ ಆ್ಯಂಡ್ ಎನ್ಕ್ರಿಪ್ಷನ್ ಇನ್ ಕಾಮರ್ಸ್. ಕಾಮರ್ಸ್ನಲ್ಲಿ ಡಿಜಿಟಲ್ ಸಹಿ ಮತ್ತು ಎನ್ಕ್ರಿಪ್ಷನನ್ನು ವಿವರಿಸಿ ಕೇಳಿದ್ದಾರೆ. ಇವಾಗ ಡಿಜಿಟಲ್ ಸಿಗ್ನೇಚರ್ ಮೀನಿಂಗ್ ನೋಡೋಣ. ಡಿಜಿಟಲ್ ಸಿಗ್ನೇಚರ್ ಈಸ್ ಎನ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಯೂಸ್ ಟು ವೆರಿಫೈ ಅಥೆಂಟಿಸಿಟಿ ಆಫ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್. Its features authentication, security, integrity, non-repudiation, legal validity. So encryption means encryption is the process of converting the plain text into coded text to protect information. Its advantages: data protection, privacy, secure communication, prevents unauthorized access, ensure confidently. So let's see conclusion. Digital signatures and encryptions increases trust and security in e-commerce transactions. ಡಿಜಿಟಲ್ ಸಹಿ ಎಂದರೇನು ಅಂದರೆ ಎಲೆಕ್ಟ್ರಾನಿಕ್ ದಾಖಲೆಗಳ ನೈಜತೆಯನ್ನು ದೃಢೀಕರಿಸಲು ಬಳಸುವ ಎಲೆಕ್ಟ್ರಾನಿಕ್ ಸಹಿಯನ್ನು ಡಿಜಿಟಲ್ ಸಹಿ ಎಂದು ಕರೆಯುತ್ತೇವೆ. ಇದರ ಲಕ್ಷಣಗಳು ನೋಡೋದಾದರೆ ಒಂದನೇದು ದೃಢೀಕರಣ, ಎರಡನೇದು ಭದ್ರತೆ, ಮೂರನೇದು ಸಮಗ್ರತೆ, ನಾಲ್ಕನೇದು ನಿರಾಕರಿಸಲಾಗದ ಗುಣ, ಐದನೇದು ಕಾನೂನು ಮಾನ್ಯತೆ. ಅದೇ ಎನ್ಕ್ರಿಪ್ಷನ್ ಎಂದರೆ ಮಾಹಿತಿಯನ್ನು ಸುರಕ್ಷಿತಗೊಳಿಸಿ ಸರಳ ಪಠ್ಯವನ್ನು ಸಾಂಕೇತಿಕವಾಗಿ ಪಠ್ಯವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು
ಎನ್ಕ್ರಿಪ್ಷನ್ ಎಂದು ಕರೆಯುತ್ತೇವೆ. ಇದರ ಪ್ರಯೋಜನಗಳು ನೋಡೋದಾದರೆ ಡೇಟಾ ರಕ್ಷಣೆ ಮಾಡ್ತೈತಿ, ಗೌಪ್ಯತೆ ಕಾಪಾಡ್ತೈತಿ, ಸುರಕ್ಷಿತ ಸಂವಹನ ನಡೆಸುತ್ತದೆ, ಅನಧಿಕೃತ ಪ್ರವೇಶವಾಗುವಂಥ ವೈರಸ್ಗಳನ್ನು ತಡೆಯುತ್ತದೆ, ರಹಸ್ಯವನ್ನು ಏನು ಮಾಡ್ತೈತಿ ಇದು ಗುಪ್ತವಾಗಿ ಕಾಪಾಡ್ತೈತಿ. ಇವಾಗ ಶಿವಂತ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ಸೈಬರ್ ಕ್ರೈಮ್ ಇನ್ ಇ ಕಾಮರ್ಸ್. ಇ ಕಾಮರ್ಸ್ನಲ್ಲಿ ಸೈಬರ್ ಅಪರಾಧಗಳನ್ನು ವಿವರಿಸಿ ಕೇಳಿದ್ದಾರೆ. ಸೈಬರ್ ಕ್ರೈಮ್ಸ್ ಆರ್ ಇಲ್ಲಿಗಲ್ ಆಕ್ಟಿವಿಟೀಸ್ ಕಮಿಟೆಡ್ ಯೂಸಿಂಗ್ ಕಂಪ್ಯೂಟರ್ಸ್ ಆ್ಯಂಡ್ ಇಂಟರ್ನೆಟ್. ಇಟ್ಸ್ ಟೈಪ್ಸ್ ನೋಡಿದರೆ ಹ್ಯಾಕಿಂಗ್, ಫಿಶಿಂಗ್, ಐಡೆಂಟಿಟಿ ಥೆಫ್ಟ್, ಕ್ರೆಡಿಟ್ ಕಾರ್ಡ್ ಫ್ರಾಡ್, ಸೈಬರ್ ಸ್ಟೇಕಿಂಗ್, ಡೇಟಾ ಥೆಫ್ಟ್, ಮಾಲ್ವೇರ್ ಅಟ್ಯಾಕ್ಸ್, ಆನ್ಲೈನ್ ಬ್ಯಾಂಕಿಂಗ್ ಫ್ರಾಡ್, ರ್ಯಾನ್ಸೋಮ್ವೇರ್, ವೆಬ್ಸೈಟ್ ಡಿಪಾರ್ಟ್ಮೆಂಟ್. ಮತ್ತು ಇದರ ಪ್ರಿವೆನ್ಷನ್ ನೋಡೋದಾದರೆ ಯೂಸ್ ಆ್ಯಂಟಿವೈರಸ್, ಸ್ಟ್ರಾಂಗ್ ಪಾಸ್ವರ್ಡ್, ಸೆಕ್ಯೂರ್ ವೆಬ್ಸೈಟ್, 2 ಫ್ಯಾಕ್ಟರ್ ಅಥೆಂಟಿಕೇಷನ್. ಸೈಬರ್ ಅಪರಾಧಗಳು ಎಂದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸಿ ನಡೆಸುವ ಕಾನೂನು ಬಾಹಿರ ಚಟುವಟಿಕೆಗಳು. ಇದರ ವಿಧಗಳು ನೋಡೋದಾದರೆ ಹ್ಯಾಕಿಂಗ್ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಗುರುತು ಕಳವಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಮೋಸ ಆಗಿರ್ಬೋದು, ಸೈಬರ್ ಹ್ಯಾಕಿಂಗ್ ಆಗಿರ್ಬೋದು, ಡೇಟಾ ಕಳವಾಗಿರ್ಬೋದು, ಮಾಲ್ವೇರ್ ದಾಳಿ ಆಗಿರ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಮೋಸ ಆಗಿರ್ಬೋದು, ಯಾರ್ಮೇರ್ಸ್ ಆಗಿರ್ಬೋದು, ವೆಬ್ಸೈಟ್ ಹಾನಿಗಳಾಗಿರ್ಬೋದು. ತಡೆಗಟ್ಟುವಲ್ಲಿ ಯಾವ ರೀತಿ ಕ್ರಮ ಬಳಸಬೇಕಂದ್ರೆ ಆ್ಯಂಟಿವೈರಸ್ ಬಳಕೆ ಮಾಡಬೇಕು, ಬಲವಾದ ಪಾಸ್ವರ್ಡ್ ಯೂಸ್ ಮಾಡ್ಕೋಬೇಕು, ಸುರಕ್ಷಿತ ವೆಬ್ಸೈಟ್ ಆದಂತಹ ಫೈರ್ ವಾಲ್ಗಳನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ 2 ಹಂತದ ದೃಢೀಕರಣವನ್ನು ನಾವು ಯೂಸ್ ಮಾಡ್ಕೋಬೇಕು. ಇವಾಗ 7 ಕ್ವಶನ್ ಏನೈತಿ, ಎಕ್ಸ್ಪ್ಲೇನ್ ಮೊಬೈಲ್ ಕಾಮರ್ಸನ್ನು ವಿವರಿಸಿ ಕೇಳಿದ್ದಾರೆ. ಕಾಮರ್ಸ್ ರೆಫರ್ಸ್ ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಥ್ರೂ ದಿ ಮೊಬೈಲ್ ಡಿವೈಸ್. ಲೆಟ್ಸ್ ಇಟ್ ಫ್ಯೂಚರ್ಸ್. ಫಸ್ಟ್ ಒನ್, ಎನಿ ಟೈಮ್ ಎಕ್ಸೆಸ್, ಎನಿವೇರ್ ಎಕ್ಸೆಸ್, ಮೊಬೈಲ್ ಪೇಮೆಂಟ್ಸ್, ಫಾಸ್ಟ್ ಟ್ರಾನ್ಸಾಕ್ಷನ್ಸ್, ಯೂಸರ್ ಫ್ರೆಂಡ್ಲಿ ಆ್ಯಪ್ಸ್, ಈಸಿ ಶಾಪಿಂಗ್, ಲೊಕೇಶನ್ ಬೇಸ್ಡ್ ಸರ್ವಿಸ್, ಬೆಟರ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. 9th, instant notifications. 10th one, increased business opportunities. ಎಕ್ಸಾಂಪಲ್ಸ್ ಫೋನ್ಪೇ, ಗೂಗಲ್ ಪೇ, ಅಮೆಜಾನ್ ಮೊಬೈಲ್ ಆ್ಯಪ್. ಕನ್ನಡದಲ್ಲಿ ನೋಡಿದರೆ ಮೊಬೈಲ್ ಫೋನ್ ಮೂಲಕ ಸರಕು ಮತ್ತು ಸೇವೆಗಳ ಖರೀದಿ ಹಾಗೂ ಮಾರಾಟವನ್ನು ಮೊಬೈಲ್ ಮುಖಾಂತರ ಮಾಡೋದು ನಾವು ಹೇಳ್ತೇವೆ ಮೊಬೈಲ್ ಕಾಮರ್ಸ್ ಎಂದು ಕರೆಯುತ್ತೇವೆ. ಇದರ ಲಕ್ಷಣಗಳು ನೋಡಿದರೆ ಯಾವಾಗ ಬೇಕಾದರೂ ನಾವು ಬಳಕೆ ಮಾಡ್ಬೋದು, ಎಲ್ಲಿಂದ ಬೇಕಾದರೂ ಬಳಕೆ ಮಾಡ್ಬೋದು, ಮೊಬೈಲ್ ಪಾವತಿ ಮಾಡ್ಬೋದು, ವೇಗವಾಗಿ ವ್ಯವಹಾರ ನಡೆಸ್ಬೋದು, ಸುಲಭ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಬೋದು, ಸುಲಭವಾಗಿ ಖರೀದಿ ಮಾಡ್ಬೋದು, ಸ್ಥಳಾಧಾರಿತ ಸೇವೆಗಳನ್ನು ಒದಗಿಸ್ಬೋದು, ಉತ್ತಮ ಗ್ರಾಹಕರ ಅನುಭವವನ್ನು ಹೊಂದಬಹುದು, ತಕ್ಷಣದ ಸೂಚನೆಗಳಾಗಿರ್ಬೋದು, ಹೆಚ್ಚಿನ ವ್ಯಾಪಾರದ ಅವಕಾಶಗಳಿಗೆ ಇದು ದಾರಿ ಮಾಡಿಕೊಡ್ತೈತಿ. ಸೊ 9th ಕ್ವಶನ್, ಎಕ್ಸ್ಪ್ಲೇನ್ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕಿಂಗನ್ನು ವಿವರಿಸಿ ಕೇಳಿದ್ದಾರೆ. ಇಂಟರ್ನೆಟ್ ಬ್ಯಾಂಕಿಂಗ್ ಈಸ್ ಎ ಸಿಸ್ಟಮ್ ದ್ಯಾಟ್ ಅಲೋಸ್ ಕಸ್ಟಮರ್ಸ್ ಟು ಪರ್ಫಾರ್ಮ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಆನ್ಲೈನ್. Let's see its services. First one, balance inquiry. Second one, fund transfer. Third one, bill payment. Fourth one, online deposits. Fifth one, account statement. Sixth one, loan application. Seventh one, utility payment. Eighth one, mobile recharge. Ninth one, investment services. 10th one, 24/7 banking. So its advantages, saves time, convenient and secure. ಅದು ಕನ್ನಡದಲ್ಲಿ ನೋಡೋದಾದರೆ ಇಂಟರ್ನೆಟ್ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಬಳಸುವ ವ್ಯವಸ್ಥೆಯನ್ನು ನಾವು ಏನಂತೇವೆ ಇಂಟರ್ನೆಟ್ ಬ್ಯಾಂಕಿಂಗ್ ಎಂದು ಕರೆಯುತ್ತೇವೆ. ಇದರ ಸೇವೆಗಳನ್ನು ನೋಡೋದಾದರೆ ಬ್ಯಾಲೆನ್ಸ್ ಪರಿಶೀಲನೆ, ಹಣ ವರ್ಗಾವಣೆ, ಬಿಲ್ ಪಾವತಿ, ಆನ್ಲೈನ್ ಠೇವಣಿ, ಖಾತೆ ವಿವರ, ಸಾಲ ಅರ್ಜಿ, ಉಪಯುಕ್ತ ಬಿಲ್ ಪಾವತಿ, ಮೊಬೈಲ್ ರಿಚಾರ್ಜ್, ಹೂಡಿಕೆ ಸೇವೆಗಳು, 24/7 ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ. ಇವಾಗ ಕ್ವಶನ್ ನಂಬರ್ 10, ಎಕ್ಸ್ಪ್ಲೇನ್ ದಿ ಗ್ರೋತ್ ಆ್ಯಂಡ್ ಫ್ಯೂಚರ್ ಆಫ್ ಇ ಕಾಮರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಇ ಕಾಮರ್ಸ್ನ ಬೆಳವಣಿಗೆ ಮತ್ತು ಭವಿಷ್ಯವನ್ನು ವಿವರಿಸಿ ಕೇಳಿದ್ದಾರೆ. ಗ್ರೋತ್ ನೋಡೋದಾದರೆ increases in internet users, smartphone expansions, digital India initiative, online banking growth, UPI development, better logistics, growth in online shopping, government support, expansions of rural market, increased in digital payment. Let's see its future, artificial intelligence, mobile commerce, faster delivery, global expansion. ಅದನ್ನು ಕನ್ನಡದಲ್ಲಿ ನೋಡೋದಾದರೆ ಇಲ್ಲಿ ಇಂಟರ್ನೆಟ್ ಬಳಕೆದಾರರು ಹೆಚ್ಚಳಾಗಿದ್ದಾರೆ, ಸ್ಮಾರ್ಟ್ಫೋನ್ ಬಳಕೆ ಹೆಚ್ಚಳಾಗೈತಿ, ಡಿಜಿಟಲ್ ಇಂಡಿಯಾದ ಯೋಜನೆ ಜಾಸ್ತಿ ಆಗೈತಿ, ಆನ್ಲೈನ್ ಬ್ಯಾಂಕಿಂಗ್ ಅಭಿವೃದ್ಧಿ ಹೆಚ್ಚಾಗಿದೆ, UPI ಬೆಳವಣಿಗೆ ಹೆಚ್ಚಾಗಿದೆ, ಉತ್ತಮ ಲಾಜಿಸ್ಟಿಕ್ನ್ನು ಹೊಂದಿದೆ, ಆನ್ಲೈನ್ ಖರೀದಿ ಹೆಚ್ಚಳ ಆಗಿದೆ, ಸರ್ಕಾರಕ್ಕೆ ಇದಕ್ಕೆ ಬೆಂಬಲ ಕೊಟ್ಟಿದೆ, ಗ್ರಾಮೀಣ ಮಾರುಕಟ್ಟೆಯ ವಿಸ್ತರಣೆ ಇದು ಆಗಿದೆ, ಡಿಜಿಟಲ್ ಪಾವತಿಯಲ್ಲಿ ಹೆಚ್ಚಾಗಿದೆ. ಅದು ಇದರ ಭವಿಷ್ಯ ನೋಡೋದಾದರೆ ಕೃತಿಕ ಬುದ್ಧಿಮತ್ತೆ, ಮೊಬೈಲ್ ಕಾಮರ್ಸ್, ವೇಗವಾದ ವಿತರಣೆ, ಜಾಗತಿಕ ವಿಸ್ತರಣೆ. ಸೊ ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಎಂದು ಭಾವಿಸುತ್ತೇನೆ. ಇದೇ ರೀತಿ RCUB ಆಗಿರ್ಬೋದು, ಕುದಾ ಆಗಿರ್ಬೋದು, ಬಾಗಲಕೋಟೆ ಯೂನಿವರ್ಸಿಟಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಗುಲ್ಬರ್ಗಾ ಯೂನಿವರ್ಸಿಟಿ ಆಗಿರ್ಬೋದು, ಪ್ರಮುಖ ಪ್ರಶ್ನೆಗಳು ಮತ್ತು ಪರೀಕ್ಷೆಯ ತಯಾರಿ ನೋಟ್ಸ್ ಹಾಗೂ ಸ್ಟಡಿ ಮಟೀರಿಯಲ್ಸಲು ನಮ್ಮ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಯಲ್ಲಿ ಸಿಗ್ತದೆ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಮುಖ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.